ಉಪಾಚಾರ್ಯ ರತ್ನ ಬಾಲತಪಸ್ವಿ ದ್ವಿತೀಯ ಸಾಂಬ ಶಿವಯೋಗಿ ಶಿವಾಚಾರ್ಯರ 31ನೇ ಶ್ರಾವಣ ಮಾಸದ ತಪೋನುಷ್ಠಾನ ಕಾರ್ಯಕ್ರಮ ಜುಲೈ 25ರಿಂದ ಆಗಸ್ಟ್ 24ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಂಬ ಸೇನಾ ಅಫಜಲ್ಪುರ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಾಮ್ರಾಟ್ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ಪಟ್ಟಣದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಜೇವರ್ಗಿ ರಸ್ತೆಯಲ್ಲಿನ ಪ್ರಕೃತಿಯ ಮಡಿಲಲ್ಲಿ ಶ್ರಾವಣ ಮಾಸದ ತ್ರಿಕಾಲ ಇಷ್ಟಲಿಂಗ ಪೂಜಾ ಅನುಷ್ಠಾನವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಳ್ಳಲಾಗಿದೆ. 1 ತಿಂಗಳ ಪರ್ಯಂತ ನಿರಂತರ ಪೂಜಾ ಅನುಷ್ಠಾನ ನಡೆಯಲಿದ್ದು, ಪ್ರತಿ ಶ್ರಾವಣ ಸೋಮವಾರಕ್ಕೊಮ್ಮೆ ರಾಜೋಪಚಾರ ಮಹಾಪೂಜೆ ಸಾಮೂಹಿಕವಾಗಿ ನಡೆಯುತ್ತದೆ. ಈ ಸಮಾರಂಭದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ರಾಜ್ಯಗಳ ಅನೇಕ ಜಿಲ್ಲೆಗಳಿಂದ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಪೂಜೆಯಲ್ಲಿ ಪಾಲ್ಗೊಂಡು ಭಕ್ತಿ ಸೇವೆ ಸಲ್ಲಿಸುತ್ತಾರೆ. ಇಷ್ಟಲ್ಲದೆ ಅನೇಕ ಗ್ರಾಮದ ಭಕ್ತಾದಿಗಳು ಪಾದಯಾತ್ರೆಗಳ ಮೂಲಕ ಬರುತ್ತಾರೆ. ಭಜನೆ, ಸಂಗೀತ, ನೃತ್ಯ, ಪ್ರವಚನ, ಸೇವೆಗಳು ಈ ಸಮಾರಂಭದಲ್ಲಿ ನಡೆಯಲಿದ್ದು, ನಿತ್ಯ ತ್ರಿಕಾಲ ಶ್ರೀರುದ್ರ ಪೂಜೆ, ಅನ್ನದಾಸೋಹ, ಅನೇಕ ಕಲಾ ಪ್ರದರ್ಶನಗಳನ್ನು ನಡೆಯಲಿದ್ದು, ಕೆಲವು ಸಾಹಿತ್ಯ ಪುಸ್ತಕಗಳು ಬಿಡುಗಡೆಗೊಳ್ಳಲಿವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಮಠಾಧೀಶರು, ಕವಿ ಸಾಹಿತಿಗಳು, ಸಮಾಜದ ಮುಖಂಡರು, ಧರ್ಮಾಭಿಮಾನಿಗಳು, ರಾಜಕೀಯ ಗಣ್ಯರು ಮತ್ತು ವಿಜ್ಞಾನಿಗಳು ಸಹ ಪಾಲ್ಗೊಳ್ಳಲಿದ್ದಾರೆ. ಭಕ್ತಿಯಿಂದ ಬರುವ ಭಕ್ತರಿಗೆ ಮನಸ್ಸಿನ ಇಷ್ಟ ಸಂಕಲ್ಪಗಳನ್ನು ಈಡೇರಿಸುವಂತಹ ಅದ್ಭುತ ಶಕ್ತಿಯುಳ್ಳ ಶ್ರೀ ತಪೋನಿಧಿ ಸಾಂಬ ಶಿವಯೋಗೀಶ್ವರರ ಕರ್ತ ಗದ್ದುಗೆಗೆ ಅನೇಕ ಪೂಜಾ ಕೈಕಾರ್ಯಗಳು, ಭಕ್ತರ ಭಕ್ತಿ ಸೇವೆಗಳು ಈ ಸಂದರ್ಭದಲ್ಲಿ ನಡೆಯುವುದರಿಂದ ಜಾತಿ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ ದಿನನಿತ್ಯ ಅನೇಕ ಭಕ್ತಾದಿಗಳು ಶ್ರೀಮಠಕ್ಕೆ ಬಂದು ಪೂಜ್ಯರ ದರ್ಶನ, ಆಶೀರ್ವಾದವನ್ನು ಪಡೆದುಕೊಂಡು ತಮ್ಮ ಕಷ್ಟವನ್ನು ಪರಿಹರಿಸಿಕೊಳ್ಳುತ್ತಾರೆ. ಅಲ್ಲದೆ ಬಂದ ಎಲ್ಲಾ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ನಿತ್ಯವೂ ಇರುತ್ತದೆ ಎಂದು ತಿಳಿಸಿದರು. ಆಚಾರ್ಯರತ್ನ ಬಾಲತಪಸ್ವಿ ದ್ವಿತೀಯ ಸಾಂಬ ಶಿವಯೋಗಿ ಶಿವಾಚಾರ್ಯರ 31ನೇ ಶ್ರಾವಣ ಮಾಸದ ತಪೋ ಅನುಷ್ಠಾನ ಅಂತಂದರೆ ಕಲಬುರಗಿ ಪಟ್ಟಣದಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಜೇವರ್ಗಿ ರಸ್ತೆಯಲ್ಲಿ ಪ್ರಕೃತಿ ಮಡಿಲಲ್ಲಿ ಶ್ರಾವಣ ಮಾಸದ ತ್ರಿಕಾಲ ಇಷ್ಟಲಿಂಗ ಪೂಜೆ ಅನುಷ್ಠಾನವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 25/7/2025ರಿಂದ 24/8/2025ರವರೆಗೆ 1 ತಿಂಗಳ ಪರ್ಯಂತ ನಿರಂತರ ಪೂಜಾ ಅನುಷ್ಠಾನವನ್ನು ನಡೆಯಲಿದ್ದು, ಪ್ರತಿ ಶ್ರಾವಣ ಮಾಸ ಅಂದರೆ ಸೋಮವಾರಕ್ಕೊಮ್ಮೆ ರಾಜೋಪಚಾರ ಮಹಾಪೂಜೆ ಸಾಮೂಹಿಕವಾಗಿ ನಡೆಯುತ್ತದೆ. ಈ ಸಮಾರಂಭದಲ್ಲಿ ಅನೇಕ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ರಾಜ್ಯಗಳಿಂದ ಅನೇಕ ಜಿಲ್ಲೆಗಳಿಂದ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಆ ಪೂಜೆಯಲ್ಲಿ ಬಂದ್ಬಿಟ್ಟು ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಭಕ್ತಿ ಸೇವೆ ಕೂಡ ಸಲ್ಲಿಸ್ತಿರ್ತಾರೆ. ಇದಲ್ಲದೆ ಅನೇಕ ಗ್ರಾಮಗಳಿಂದ ಭಕ್ತಾದಿಗಳು ಪಾದಯಾತ್ರೆ ಮುಖಾಂತರ ಬರ್ತಾ ಇದ್ದಾರೆ. ಭಜನೆ, ಸಂಗೀತ, ನೃತ್ಯ, ಪ್ರವಚನ ಸೇವೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಡೀತಿರುತ್ತದೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು, ರಾಜಕಾರಣಿಗಳು ಎಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕರ್ತರ ಗದ್ದುಗೆಗೆ ಪೂಜಾ ಕೈಕರಿ ಭಕ್ತರು ಸೇವೆಯನ್ನು ಸಲ್ಲಿಸಲಿಕತ್ತಾರೆ. ಇಲ್ಲಿ ಜಾತಿ ಭೇದವಿಲ್ಲದೆ ಪ್ರತಿಯೊಂದು ಹಂತದಲ್ಲಿ ಮಹಾ ಇಷ್ಟಲಿಂಗ ಪೂಜೆಗೆ ಸರ್ವರು ಕೂಡ ಈ ಒಂದು ಇಷ್ಟಲಿಂಗ ಪೂಜೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಅಪೇಕ್ಷೆ ಇದ್ದಾರೆ. ಹಾಗಾಗಿ ಕೇಸರಿ ಬೆಟ್ಟದಲ್ಲಿ ಅನೇಕ ವರ್ಷದಂತೆ ಈ ವರ್ಷ ಕೂಡ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಕೂಡ ಈಗ ಮಾನವ ಧರ್ಮಕ್ಕೆ ಜಯವಾಗಲಿ, ಎಲ್ಲ ನಾವು ಜಾತಿ ಮತ ಭೇದವನ್ನು ಮರೆತು ನಾವೆಲ್ಲರೂ ಕೂಡ ಒಂದಾಗಿ ಒಳ್ಳೆಯ ಸೇವಾ ಪೂಜೆಯಲ್ಲಿ, ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಕೂಡ ಹೋಗಬೇಕು ಅನ್ನೋ ನಿಟ್ಟಿನಾಗ ಒಂದು ಅನುಷ್ಠಾನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಅನುಷ್ಠಾನಕ್ಕೆ ಎಲ್ಲ ಕಲಬುರಗಿ ಸದ್ಭಕ್ತರಿಗೂ ಕೂಡ ಈ ಒಂದು ಅನುಷ್ಠಾನಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಒಂದು ಪಾಂಪ್ಲೆಟ್ ಕೂಡ, ಒಂದು ಶ್ರಾವಣ ಮಾಸದ ಒಂದು ಪಾಂಪ್ಲೆಟ್ ಕೂಡ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಶರಣಗೌಡ ಪಾಟೀಲ್ ಸೇರಿದಂತೆ ಅನೇಕರು ಹಾಜರಿದ್ದರು.